ಲೋಕಣೆ ಎಲ್ಲೋತು, ಬೇಗ ಫೋನ್ ಮಾಡಪ್ಪ, ಬರ್ತಾ ಲೋಕಣೆ ಬರಲಿ. ಎಲ್ಲ ಕೋಳಿ ಸಾಂಬಾರು ಮಾಡೋದಕ್ಕೆ ಸಾಂಬಾರು ಪದಾರ್ಥಗಳೆಲ್ಲ ತಗೊಂಡೋಗ್ಬೇಕು. ಬರ್ತಾರಂತೆ ಕಣೋ ಅವಾಗೆ ಗುಂಡ, ಅವಾಗ ಎತ್ತತ್ರ ಇಲ್ಲೇ ಇರಬೇಕು. ಏನಪ್ಪ ರಾಮು, ತಗೊಂಬ್ಲಿಲ್ಲೇನೋ ಇನ್ನ ಸಾಂಬಾರು ಪದಾರ್ಥನ? ನೀನೇ ಬಂದು ತಾಂಬ್ಲಿ ಅಂತ ಸುಮ್ಮನಾದ್ ನಾಡು. ಹೋಗ್ರಿ ನೀವು ಹಂಗೆ ಹುಂಚ ಮರತಾಕೆ ನಮ್ಮ ಮಾಮೂಲು ಜಾಗತಾಕೆ. ಅಲ್ಲೆಲ್ಲ ಅವಾಗೆ ಪ್ರಭಾಕರ್ ಇರ್ತಾನೆ, ಇನ್ನೇನೆಲ್ಲ ರೆಡಿ ಮಾಡ್ತಿರ್ತಾನೆ. ಹೋಗ್ರಿ, ಎಲ್ಲ ಕೋಳಿ ಗಿಳಿ ಕೊಯ್ದವನಂತ ಅವಾಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾನೆ. ಇಷ್ಟೊತ್ತಿಗೆ ಹೋಗೋದು ತಪ್ಪಲೆ ಇಕ್ಕೋದು ಸಾರು ಮಾಡೋದಯ್ಯ. ಬೇಗ ಹೋಗ್ರಿ ಬಿರಿನೆ. ಸರಿ ಕಣೋ ಲೋಕಣ, ನೀನು ಬಾ, ನಾವು ಹೋಗಿರ್ತೀವಿ. ಎಲ್ಲ ಅಂಗಡಿಗೆ ಬೀರಿನ ತಗೊಂಡು ಹೋಸಿ ಬಾ. ಎಷ್ಟೊಂದ ಕಾಯ ನಾವು ಅಲ್ಲಿ ತಿರ್ಗಾ ಲೇಟ್ ಆದತ್ತು, ನಮಗೆ ಸಾರು ಮಾಡಕ್ಕೆ ಬರೋಲ್ಲ. ಸರಿ ಆಯ್ತು ನೋಡ್ರಲ್ಲ ಗುಂಡ. ನಾನೇನು ಬರೋಕ್ಕಿಲ್ಲೇ, ನಾನೇನು ಬರ್ದಾನೆ ನೋಡ್ರಿ, ಬರ್ತೀನಿ. ಹೆಂಗೋ ಕುಮಾರಣ್ಣನ ಅಂಗಡಿ ಇಲ್ಲೇ ತೆಗೆದೇ ಐತೆ. ಕುಮಾರಣ್ಣನ ಅಂಗಡಿಗೆ ಒಂದು ಬೆಳ್ಳುಳ್ಳಿ ಪೇಸ್ಟು, ಒಂದು 5-6 ಚಿಕನ್ ಮಸಾಲ, ಎಣ್ಣೆ, ಬೆಂಕಿ ಪಟ್ಟಣ ಎಲ್ಲ ಬೀರಿನೇ ತಗೊಂಡು ಹೋಗ್ಬಿಡೋಣ. ರಪ್ಪು ಹೋಗಿ ಕೋಳಿ ಸಾರು ಒಲೆ ಮೇಲೆ ಇಕ್ಬಿಡ್ಬೇಕು. ಇನ್ನೂ ಇವ್ರು ಈಟತ್ತಾರು ಬರಲಿಲ್ಲ. ನಾನು ಇಲ್ಲೆಲ್ಲ ಕೋಳಿ ಗೀಳೆ ಎಲ್ಲ ಕೊಯ್ದು ರೆಡಿ ಮಾಡ್ಕೊಂಡಿವ್ನಿ. ಇನ್ನೂ ಬರೋದು ಬೇಡ. ಈಟತ್ತಾದ್ರೆ ಇವರು ಇಲ್ಲಿಗೆ ತೆಗಿಯಪ್ಪತ್ತ ನಾನು ಓಟೋದ್ ಕಾಯನ. ಓಹೋ ಹೋ ಎಲ್ಲ ಬಂದ್ಬಿಟ್ರಪ್ಪೋ ಅಣ್ಣಯ್ಯರು. ಓ ಬಿಡು, ಹೆಂಗೋ ನನಗೀಗ ಬಲ ಬಂದಂಗಾಯ್ತು. ನಮ್ಮ ರಾಮಣ್ಣ ಬೇರೆ ಬಂದ್ಬಿಟ್ಟಾಯ್ತಂದ್ರೆ ನನಗೆ ಬಲ ಇದ್ದಂಗೆ. ಇನ್ನೇನು ಇವಾಗ ರಮಣ ತಪ್ಪಲೆ ಒಲೆ ಮ್ಯಾಕೆ ಇಕ್ಬಿಡೋದು, ಎಲ್ಲ ಕೊಯ್ದು ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಸರಿ ಆಯ್ತು ಕಂಡ ಪ್ರಭಾಕರ, ಹಂಗೆ ಕುತ್ಕೊಂತೀವಿ. ಎಲ್ಲ ತಪ್ಪಲೆ ಒಲೆ ಮ್ಯಾಕೆ ಇಕ್ಲ ಅರ್ಜೆಂಟು. ಸರಿ ಕಣ, ಆಯಿತು, ಹಂಗೆ ಕುತ್ಕೊಳ್ರಿ. ಎಲ್ಲ ಒಲೆ ಮ್ಯಾಕೆ ತಪ್ಪಲೆ ಇಕ್ತೀನಿ. ಗುಂಡ ನೋಡು ಪ್ರಭಾಕರನ, ಅಬ್ಬಬ್ಬಬ್ಬ, ನಾವು ಬರೋದ್ರೊಳಗೆ ಕೋಳಿ ಕೊಯ್ದವನೇ, ನಾವು ಬರೋದ್ರೊಳಗೆ ತಪ್ಪಲೆ ರೆಡಿ ಮಾಡ್ಯಾನೆ, ಗುಂಡು ರೆಡಿ ಮಾಡ್ಯಾನೆ, ಒಲೆ ಮಾಡ್ಯಾನೆ. ನೋಡಪ್ಪ, ಅಯ್ಯೋ ಅಷ್ಟು ಕೆಲಸ ಮಾಡ್ಯಾನ ನಮ್ಮ ಪ್ರಭಾಕರ. ಬಿಡು ಪ್ರಭಾಕರ, ನೀನು ಗ್ರೇಟ್ ಆಗಿಬಿಟ್ಟೆ. ಅದೇನೋ ಇಂಗ್ಲೀಷ್ನಾಗ ಹೇಳ್ತಾರೆ ಗ್ರೇಟ್ ಅಂತ, ಅದಾಗ್ಬಿಟ್ಟೆ ನೀನು. ಹ್ಞೂ ಕಣಲ್ಲ ರಾಮು, ಪ್ರಭಾಕರ ಹಂಗೆ ಸುಮ್ ಕೇಳ್ತಾನೆ. ಕೆಣಕ್ ಬಿಟ್ರು ಅಂದರೆ ಒಳ್ಳೆ ನಾಟ ಭಯಂಕರ ಆಗ್ಬಿಡ್ತಾನೆ ಅಂಥ ಪ್ರಭಾಕರ. ಏ ಗುಂಡಣ್ಣು, ಒಸಿ ಸುಮ್ಕಿರಣ. ಅಯ್ಯೋ ನನ್ನ ಬಗ್ಗೆ ರಾಮಣ್ಣನ ಮುಂದೆ ಹಂಗೆ ಹೇಳ್ಬೇಡ. ನಮಗೆಲ್ಲ ರಾಮಣ್ಣನೇ ನಾಯಕ ಇದ್ದಂಗೆ, ನಮಗೆ ರಾಮಣ್ಣನೇ ಸ್ಫೂರ್ತಿ. ನೀನು ರಾಮಣ್ಣನ ಮುಂದೆ ಪದೇ ನನ್ನ ಬಗ್ಗೆ ಹೊಗಳು ಬೇಡ, ಸುಮ್ಕಿರು. ಏ ಬಿಡಲ್ಲ ಅಕ್ಕ, ಅದೇನು ಉಂಬದ್ ನೋಡಲ್ಲ ಅಂದ್ರೆ ಮಾತಾಡ್ದ ಕುತ್ಕೊಂತಾರೆ. ಈ ಲೋಕನ ಇಟ್ಟತಾರು ಬರಲಿಲ್ಲ, ಸಾಂಬಾರು ಪದಾರ್ಥ ತಾಂಬತ್ ನಮ್ಮ ತೋದನು. ಈಗಳಪ್ಪ ನಮ್ಮ ಬರೋದ್ರೊಳ ಪ್ರಭಾಕರ ಎಲ್ಲ ಒಲೆ ಮ್ಯಾಕೆ ಇಕ್ಬಿಟ್ಟವನೆ. ಸರಿ ಎಲ್ಲ ಕೋಳಿ ಹಾಕ್ರಿ, ಬಿರಿನೆ ತಿರುಗಿಸ್ರಿ, ಒಲೆ ಊರಿ ಹಾಕ್ರಿ. ರಪ್ನ ಯೋಟತ್ ಮಾಡೋದು ಆ ಸಾಂಬಾರು ಪೌಡ್ರಲ್ಲಿ ಹಾಕ ಪ್ರಭಾಕರ. ಅಲ್ಲಿಕ್ಕಿವ್ ನೋಡ. ಲೋಕಣ ಬಾರಣ ಒಸಿ ನೋಡು, ಸಾಂಬಾರು ಪದಾರ್ಥ ಎಲ್ಲ ಹಾಕಿವನಿ ಈಗ. ಎಲ್ಲ ಒಂದ್ಸರಿ ತಿರುಗಿಸ್ ಬಾ. ಸರಿ ಆಯ್ತು ಕಣೋ ಪ್ರಭಾಕರ, ಬಾ ಇನ್ಮ್ಯಾಕೆ ಸೈಡ್ಗೆ. ನಾನು ಸಾರು ಮಾಡ್ತೀನಿ. ನಾನು ಸಾರು ಮಾಡ್ದಿಲ್ಲದ್ದು ಸಾರು ಹೆಂಗ್ಲ ಆಗ್ತೈತೆ, ಬಾರ್ಲ ಈ ಕಡೆಗೆ. ಲೇ ಪ್ರಭಾಕರ, ಎಲ್ಲ ಕರೆಕ್ಟಾಗಿ ಹಾಕಿದ್ಯಾನು? ಆಮೇಲೆ ಯಾತನ ಅದು ಇದು ಹಾಕ್ಬಿಟ್ಟು ಓಟು ಜಾಸ್ತಿ ಮಾಡಿಯೋ. ಏ ಇಲ್ಲ ಲೋಕಣವು, ನಾನು ಯಾತ ಹಾಕಕ್ಕೆ ಹೋಗಿಲ್ಲ. ನೀನು ತಂದಿರೋ ಸಾಂಬಾರು ಪೌಡ್ರು ಅದು ಇದೆಲ್ಲ ಹಾಕಿವ್ನಿ. ಉಪ್ಪೆಲ್ಲ ಕರೆಕ್ಟಾಗೈತೆ ನೋಡು. ಹ್ಞೂ ಉಪ್ಪೆಲ್ಲ ಕರೆಕ್ಟಾಗೈತೆ ಕಣ್ಲ, ಚೆನ್ನಾಗೈತೆ ಸಾರು. ಲೋಕಣ ಒಸಿ ಒಂದೆರಡು ತುಂಡು ಹಾಕೋಣ ಇತ್ಲಾಗಿ. ಅಯ್ಯೋ ಮಾರಾಯ, ನೀನು ಒಬ್ಬನೇ ನೋಡಿದ್ರೆ ನಮಗೆ ಒಂದೆರಡು ಹೆಂಗೈತೆ, ರುಚಿಯಾಗೈತೋ ಇಲ್ವೋ ಅಂತ ನೋಡೋಣ. ಒಸಿ ತುಂಡು ಹಾಕು ಪ್ಲೇಟ್ಗೆ. ನೋಡಪ್ಪ ರಾಮು, ನೀನೇನ ತುಂಡು ಪಂಡು ಅಂತ ಮುಂಚಿತವಾಗಿ ಎಲ್ಲ ಕೇಳ್ತೀಯ. ಹಂಗೆಲ್ಲ ಕೇಳಂಗಿರಿ ಹೇಳು, ನಾನು ಅದೇ ಹೊರಟು ಹೋಗ್ತೀನಿ ಅಷ್ಟೇ. ನೀವೇನ ಮಾಡ್ಕೊಳ್ರಿ, ನಾನು ಹಂಗೆಲ್ಲ ಹಾಕಕ್ಕಿಲ್ಲ. ಉಣ್ಬೇಕಾದ್ರೆ ಎಲ್ಲ ತಿನ್ಬೇಕು. ಓಹೋ, ನಿಮ್ಮ ಮುಂಚೆನೆಲ್ಲ ಪ್ಲೇಟ್ಗೆಲ್ಲ ಹಾಕ್ಯಂಗೆ ಕೊಟ್ರೆ ಅದ್ರಾಗ ಯಾಕೆ ಉಳಿದೈತಿ? ಇಲ್ಲ ಹಂಗೆಲ್ಲ ನಾನು ಹಾಕ್ಯಂಗೆ ಕೊಡಲಿಲ್ಲ, ನೀವು ಮಾಡ್ಕೊಳ್ರಿ, ನಾನು ಅದೇ ಹೋಗ್ತೀನಿ. ಬಿಡು ಲೋಕಣ, ಏನೋ ಕೇಳಿದ್ವಪ್ಪ ಅಷ್ಟೇ. ಇನ್ನೇನು ಸಾರು ಆಯ್ತಾನೋ ಅತ್ಲ ಬಿಡು. ಪ್ರಭಾಕರ ಓಸಿ ಎಲ್ಲ ಇಳಿಸ್ತಾನೆ, ತಪ್ಪಲೆ ಗಿಪ್ಲೆ ಎಲ್ಲನ. ಇರ್ಲ ಹಂಗೆ ಬೇಯದ್ ಬಾಡ್ವೆ. ನಾಟಿ ಕೋಳಿ ಕಂಡ್ಲ ಕಷ್ಟ ಬಿದ್ದಿಡ್ದಿರೋದು. ಅವೇನು ಸುಮಾರು ಬೇಯ್ಬೇಕೇನು? ಒಸಿ ಬೇಯ್ಲಿರು ನಿಧಾನಕ್ಕೆ. ಲೇ ಪ್ರಭಾಕರ, ಹೋಗ್ಲಾ, ಅಲ್ಲಿ ಅಡಿಕೆ ಪಟ್ಟೆ ಇದಾವೆ ಆ ಗಾಡಿ ಬಾಸ್ನಾಗೆ. ಇತ್ಲ ಅಡಿಕೆ ಪಟ್ಟೆ ತರೋದು ಹೋಗಿ. ಲೋಕಣವು ಇತ್ಲ ಸೈಡಿಗೆ ಬಾ, ಎಲ್ಲ ಅಡಿಕೆ ಪಟ್ಟೆ ಕೊಟ್ಟಿವ್ನಿ. ನೀನು ಅಲ್ಲೊಂದು ಅಡಿಕೆ ಪಟ್ಟೆ ತಕ ಕುತ್ಕೋ ಬಾ, ನಾನೆಲ್ಲ ತಪ್ಪಲೆ ಇಳಿಸಿ ಉಂಬಕ್ ಬಿಡಿಸ್ತೀನಿ. ಸರಿ ಬಾರ್ಲಾ ಪ್ರಭಾಕರ, ಒಳ್ಳೆ ಕೆಲಸ ಮಾಡಿದೆ. ಅಬ್ಬಾ ಏನು ಸ್ಮೆಲ್ ಬರ್ತೈತೆ ಗೊತ್ತೇನು ಲೋಕಣಯ್ಯ? ಗುಂಡಣ್ಣ ರಾಮಣ್ಣ ಬರ್ತಾಣ. ಸಾರು ಮಾತ್ರ ಚಿಂದಿ ಐತೆ ಕಣ. ಸಾರು ಸಖತ್ತಾಗೈತೆ, ಬಾಯಿನಾಗೆ ನೀರು ಬರ್ತೈತಲ್ಲ ಲೋಕಣ್ಣ. ಸಾರು ಹಂಗೆ ಮಾಡ್ಬಿಟ್ಟಿದ್ಯಾ? ಲೋಕಣ್ಣ ಅಂದ್ರೆ ಏನು? ಲೋಕಣ್ಣನ ಸಾರು ಅಂದ್ರೇನು? ಅದ್ರಾಗೂ ಹುಂಚೆ ಮರ್ತಂಗೆ ಮಾಡೋ ಸಾರು ಅಂದರೆ ಲೋಕಣ್ಣಂದು ಊರ್ನಾಗೆಲ್ಲ ನೆನ್ನೆನಿಸ್ಕೊಂಡು ಉಂಬ್ತಾರೆ. ಅಷ್ಟು ಸಖತ್ತಾಗೇ ಮಾಡ್ತೈತೆ ಲೋಕಣ್ಣ ಸಾರು ಮಾತ್ರ, ಕೋಳಿ ಸಾರನ್ನ. ಲೋ ಗುಂಡ, ಲೋ ಪ್ರಭಾಕರ, ನೀವೆಲ್ಲ ಹೇಳ್ತಿದ್ರೆ ನನಗೆ ಮಾತ್ರ ಸಾರು ಸಾಕತ್ತಾಗೈತೆ ಅನ್ಸತ್ತೆ. ಇವತ್ತು ಬಡದು ಬಾಸದೇನಯ್ಯ, ಸಾರು ನೋಡಿದ್ರೆ ಹಂಗೈತೆ. ಓಸಿ ಬೀರಿನೇ ಬೇಗನೆ ತಗೊಬಂದು ಎಲ್ಲರಿಗೂ ಉಂಬಕ್ಕಿಕ್ಲ ಪ್ರಭಾಕರ. ನಾನು ಅಷ್ಟೇ ಅಪ್ಪು, ನಾನು ಆಗಿಂದಟಿ ಕೋಳಿ ಸಾರು ಉಣ್ಬೇಕಂತ ಕಾಯ್ಕೊಂಡೇ ಕುತ್ಕೊಂಡಿವ್ನಿ. ಹೆಂಗೋ ಈಟೊತ್ತಿ ಕೋಳಿ ಸಾರು ಆಯ್ತು. ಇನ್ನೇನು ಕೋಳಿ ಸಾರು ಉಣ್ಬೇಕು,
ಸಾಕಾಗಿರುತ್ತೆ ಲೋಕಣ್ಣ ಕೋಳಿ ಸಾರು. ಯಾವ 5 ಸ್ಟಾರು ಅವ್ಯಾವ ದೊಡ್ಡ ದೊಡ್ಡ ಹೋಟ್ಲ್ ಹೆಸರು ಹೇಳ್ತಾರೆ. ಆ ಹಿರಿಯೂರ್ನಾಗ ಸೂರ್ಯ ಹೋಟ್ಲಾಗ ಮಾಡ್ತಾರೆ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಸಾರು ಅಂತ ಹೇಳ್ತಾರೆ. ಆದ್ರೆ ಆ ಹಿರಿಯೂರು ಹೋಟ್ಲು ಸಾರ್ಗಿನ್ನ ನಮ್ಮ ಲೋಕಣ್ಣ ಮಾಡೋ ಸಾರು ಮಾತ್ರ ಬಲು ಚಂದಾಕಿರುತ್ತೆ ಬಿಡು. ಲೋ ಪ್ರಭಾಕರ, ಬಿರಿಬಿರಿನ ಇಕ್ಕೆಂಬಾರ್ಲ ಉಂಬಕ್ಕೆ. ಅಯ್ಯೋ ಮಾರ ಇವಟ್ಟತ್ ಮಾಡ್ತೀಯ, ತಕೊಂಬಾರೋ, ನಾನು ಬೇಗ ಉಣ್ಬೇಕು ಆ ಕೋಳಿ ಸಾರನ್ನ. ಏನ್ರಪ್ಪ ನಾನು ಮಾಡಿದ ಸಾರು ಹಂಗಿರ್ತೈತೇನು? ಓಹೋಹೋ, ಹಂಗಾರೆ ಬಿಡು, ನನಗೂ ಖುಷಿ ಆಗ್ತೈತಿ. ನಾನು ಮಾಡಿದ ಸಾರು ನಮ್ಮೂರು ಹುಡುಗರು ಹಿಂಗೆಲ್ಲ ನೆನ್ನೆನಿಸ್ಕೊಂಡು ಉಣ್ತಾರಂದ್ರೆ ನನಗೇನೋ ಬೋಲು ಖುಷಿ ಆಯ್ತು ಬಿಡು. ಇನ್ಮೇಲೆ ಯಾವತ್ತೇ ಆಗಲಿ ಲೋಕಣ್ಣ ನೀನು ಸಾರು ಮಾಡ್ಕೊಂಡು ಕೊಡೋಣ ಅಂದರೆ ನನಗೆ ಎಷ್ಟೇ ಕಷ್ಟ ಇರಲಿ, ನಾನು ಬಂದು ನಮ್ಮೂರು ಹುಡುಗರಿಗೋಸ್ಕರ ಸಾರು ಮಾಡ್ಕೊಂಡು ಕೊಡ್ತೀನಿ ಕಣ್ರಲ್ಲ. ರಾಮು, ಗುಂಡ, ಭರತ. ಸರಿ ಕಣ್ರಣ್ಣ, ಎಲ್ಲ ಚಟ್ಟೆಗಳು ತೊಳ್ಕೊಂಡಿದ್ರೆ ಹೆಂಗ? ನಾನು ಇವಾಗ ಎಲ್ಲರಿಗೂ ಉಂಬಕ್ಕೆ ಬಡಿಸ್ತೀನಿ, ಎಲ್ಲ ಕುತ್ಕೊಳ್ರಿ ನೀಟಾಗಿ. ಲೋ ಪ್ರಭಾಕರ, ನೋಡ್ಕೊಂಡು ಹಿಡ್ಕೊಂಬಾರ್ಲಾ, ಹಂಗೆ ಹಿಡ್ಕೊಂಬತ್ತಿದ್ಯಾ? ಜಾಸ್ತಿ ಇದ್ದಂಗೆ ಐತೆ ಕೋಳಿ ಸಾರು, ಆದ್ರೆ ತಪ್ಲೆಗೆ ಹುಷಾರಾಗಿ ಹಿಡ್ಕೊಂಬಾಯ್ತಾಗಿ. ಸರಿ ಕಣಾಣು, ಬರ್ತಾಣ. ರಾಮು, ಈ ಪ್ರಭಾಕರ ಅಂಬ ನನ್ನ ಮಗ ಸಾರೆಲ್ಲ ಎತ್ತಾಕ್ಬಿಟ್ಟವನಲ್ಲೋ, ಎಲ್ಲ ತಪ್ಲೆನೆ ಗುಬ್ರ ಹಾಕ್ಬಿಟ್ಟವನೆ. ಅಯ್ಯೋ ಇವನ ಎಂಥ ಕೆಲಸ ಮಾಡ್ಬಿಟ್ನಲ್ಲ, ಫಸ್ಟ್ ಅವ್ನು ಹಿಡ್ಕೊಳ್ರಲ್ಲ ಹೇಳ್ತೀನಿ. ಅಡ ನಾನು ನೋಡ್ಲಿಲ್ಲ ಕಾಣ, ಜಾಗ ಒಂದು ಸ್ವಲ್ಪ ಇಕ್ಕಟ್ಟಿತ್ತು, ಹತ್ಲ ಹೋದ್ರೆ ಓಟೆಲ್ಲ ಎಲ್ಲಿ ಎಡಿಕೊಂಡ್ಬಿಡ್ತು ನಮ್ಮ ತಿಂಗ್ ಬಂದೆ ಕಾಣ, ತಪ್ಲೆ ಬೀಳಿಸ್ಬಿಟ್ಟೆ. ಇವಾಗ ನಿಮ್ಮ ಕೈ ಸಿಕ್ಕಿರ ನಾನು ಸುಮ್ಮನೆ ಬಿಡ್ತೀರೇನಣ್ಣ? ಇಲ್ಲೇ ಮೊದ್ಲು ಹಿಡ್ಕೋಬೇಕು ಕಣ್ರಲ್ಲ, ಹಿಡ್ಕೊಳ್ರಿ ಪ್ರಭಾಕರ್ ನಮ್ಮನ್ಗೆ ಐತೆ. ಇವ್ರು ಹಿಡ್ಕೊಂಬೇಕು ಮುಂಚೆ ನಾನು ಹಿಡ್ಕೊಬೇಕು, ಇಲ್ಲ ನನ್ನ ಹಿಡ್ಕೊಂಡು ದನಕ್ಕೆ ಬಡ್ದಂಗೆ ಬಡ್ದು ಬಿಡ್ತಾರೆ. ಎಸ್ಕೇಪ್. ಇಲ್ಲೇ ಕಾಳು ಬಡ್ಡೆ ನನ್ನ ಮಗ ಪ್ರಭಾಕರ ಹೋಗ್ಬಿಟ್ಟು ಹಾಕೊಂಡ್ರು. ಆ ತಪ್ಲೆ ನಾನೇ ಎತ್ತಿಕ್ಕಿಂತ ತೆಗಿರ ಮಾರೆ. ಥೂ, ಅದೇನೋ ಹೇಳ್ತಾರೆ ನೋಡು, ಇಷ್ಟೋ ಚಿಂತಕನ್ನ ಇಷ್ಟೊಂದು ದಿವಸ ಕೋಳಿ ಸಾರಿಗೆ ಕಾದು ಉಂಬನ, ಇವಾಗ ಉಂಬನ ಅವಾಗ ಉಂಬನ, ಹುಡುಗರು ಅವಾಗ ಮಾಡಕ್ಕೆ ಕರೀತಾರೆ ಇವಾಗ ಮಾಡಕ್ಕೆ ಕರೀತಾರೆ ಅಂತ ಕಾದು ನನಗೆ ಸಾಕಾಗ್ಬಿಡ್ತಪ್ಪ. ಇಲ್ಲಿ ನೋಡಿದ್ರೆ ಹಿಂಗಾಗ್ಬಿಡ್ತು. ತೆಗಿರ ನಿನ್ನ ಇಂಥವೇ ನೀವು ಮಾಡೋದು ಹೊಸಡ್ರು ಸೇರಿ ಕಾಟ ಕುಳ್ಳೇರ. ನಾನು ಇಪ್ಪಟ್ಟು ಹಿಂಗಂದ್ರೆ ನಾನು ಬತ್ತಾನೆ ಇರಲಿಲ್ಲ. ನನಗೆ ಉಂಬ ಆಸೆ ತೋರಿಸಿದ್ದೀರಾ, ಉಂಬಕ್ಕಿಲ್ಲ ಅಮ್ಮಂಗೆ ಮಾಡಿದ್ದೀರಾ. ಥೋ, ನೋಡಪ್ಪ ಈ ಪ್ರಭಾಕರ ಅಂಬಾನಿ ಎಂಥ ಕೆಲಸ ಮಾಡಿಬಿಟ್ಟ. ಇಷ್ಟು ದಿವಸ ಕಾದೆ ಕೋಳಿ ಸಾರು ಹುಳಿ ಕುಡಿಯೋಣ ಅಂತ, ಕೊನೆಗೂ ಕೋಳಿ ಸಾರು ಕುಡಿಸ್ಲಿಲ್ವಲ್ಲೋ ಎಲ್ಲ ಸೇರ್ಕೊಂಡು. ಥೋ, ಈ ಪ್ರಭಾಕರ ಒಂಚೂರು ಜವಾಬ್ದಾರಿ ಇಲ್ಲ ಕಣಪ್ಪ. ನೋಡು, ಇಂಥದ್ರಾಗಾದರೂ ಜವಾಬ್ದಾರಿ ಬೇಡವೇನಪ್ಪ ಅವನಿಗೆ? ಇಂಥ ಕೆಲಸನೇ ಆ ಹುಡುಗ ಮಾಡೋದು. ಪ್ರಭಾಕರ, ಊರೊಳಗೆ ಸಿಕ್ಕಿ ಹಾಕೋಣ ನಿನ್ನ ವಿಚಾರಿಸ್ತೇ ಬಿಡಲ್ಲ. ಯಾಕಂದರೆ ನನಗೆ ಕೋಳಿ ಸಾರು ಇಲ್ದಂಗೆ ಮಾಡ್ದಲ್ಲ, ಅದಕ್ಕೆ ನನಗೆ ಬೋಲು ಬೇಜಾರಾಗ್ತೈತೆ ಪ್ರಭಾಕರ ನಿನ್ನ ಮೇಲೆ. ಎಂಥ ಕೆಲಸ ಮಾಡಿಬಿಟ್ಟ ಈ ಪ್ರಭಾಕರ ಅಂಬನು. ಅಯ್ಯೋ, ನಂಗೆ ತುಂಬ ಹೊಟ್ಟೆ ಹಸ್ತಿತ್ತು, ಉಂಬಾಕಿಲ್ದಂಗೆ ಮಾಡಿದ್ನಲ್ಲಪ್ಪ ಈ ಪ್ರಭಾಕರ ಅಂಬನು. ನಾನೇನು ಮಾಡೋನಿಗೆ ಉಂಬಾಕಿ? ನನಗೆ ಕೋಳಿ ಸಾರು ಬೇಕು, ನನಗೆ ಕೋಳಿ ಹುಳಿ ಕುಡಿಬೇಕು, ನನಗೆ ಕೋಳಿ ಸಾರು ಬೇಕು ಅಷ್ಟೇ ಇವಾಗ. ಯಾಪಗೆ ಕೋಳಿ ಸಾರು ತೊಂದಿಕ್ತಾರೆ ಯಾರನ ನೋಡ್ರಿ, ಅಲ್ಲಿ ಹೋಗಿ ಧರ್ಮಪುರದಾಗಿ ಆರ್ಕೆ ಡಾಬ್ದಾಗ ಎಲ್ಲ ತಿಂಬಾನ. ಇವನು ಓಟು ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ದಂಗೆ ಮಾಡ್ದ ಪ್ರಭಾಕರ. ನೋಡ್ರಣ, ಅದಕ್ಕೆ ಎಷ್ಟೇ ಆಗಲಿ ತಪ್ಪು ಕೆಲಸ ಮಾಡಬಾರ್ದು. ಆ ಅಜ್ಜಿ ಎಷ್ಟು ಕಷ್ಟ ಬಿದ್ದ ಕೋಳಿಗಳು ಸಾಕಿತ್ತೋ ಏನೋ, ನಾವು ಹಿಡ್ಕೊಬಂದು ಕೊಯ್ದ್ವಿ. ನೋಡು ಅದು ಹೆಂಗಾಯ್ತು ಈಗ. ಅದಕ್ಕೆ ದೇವ್ರಂಬನ ಮ್ಯಾಲೆ ಇರ್ತಾನೆ, ಕೆಟ್ಟದನ್ನು ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು ಕಣ್ರಣ. ಹ್ಞೂ ಕಂಡ್ಲ ಗುಂಡ, ಎಷ್ಟೇ ಆಗಲಿ ಕಂಡಾರ್ದ ಹೇಳ್ದೆ ಮಾಡ್ದೆ ಹಿಂಗೆಲ್ಲ ಬರಬಾರ್ದು ಕಂಡ್ಲ. ಯಾವ ವಸ್ತು ಆದರೂ ಅಷ್ಟೇ, ಅದು ಇರೋಕ್ಕಿಲ್ಲ ಕಂಡ್ಲ ನಮ್ಮ ತಾಗಿ. ಇವನ್ ನೋಡು, ಕೋಳಿ ಬಂದು ಕೊಯ್ಕೊಂಡು ತಿಂಬನ ಅಂಬೋದ್ರೊಳಗೆಲ್ಲ ಭೂಮಮ್ಮ ತಾಯಿ ಎಲ್ಲ ತಗೊಂಬಿಡ್ತು. ಹಂಗೆ ಯಾವ ವಸ್ತುನೂ ಯಾರ ತಾಗಿರಲ್ಲ ಕಣೋ. ಒಂದಲ್ಲ ಒಂದಿನ ಅವ್ರ ತಾಗಿರೋ ವಸ್ತು ಇನ್ನೂ 2ರಷ್ಟು 3ರಷ್ಟು ಹೋಗ್ಬಿಡ್ತೈತೆ ಬೇರೆ ವಸ್ತು ಮುಟ್ಟಿದ್ರೆ. ಸರಿ ನಡ್ರಪ್ಪ, ಇನ್ನೇನಿಲ್ಲ ನಾವು ಹಿಂಗೆ ಮಾತಾಡಿದ್ರೆ ಇನ್ನೇನು ಬರಂಗೈತೆ ನಮಗೆ. ಬಂದಿದ್ದ ಭಾಗ್ಯವೇನು, ಒಂದು ಪೀಸು ಇಲ್ಲ, ಎಲ್ಲ ಭೂಮಮ್ಮ ತಾಯಿ ತಗೊಂಡ್ಬಿಟ್ಟೈತೆ. ನಡ್ರಿ ಹೋಗೋಣ, ಹೋಟ್ಲಾಗನ ಹೋಗಿ ಆಕೆ ಡಾಬ್ದಾಗ ಧರ್ಮಪುರದಾಗಿ ತಿಂದನ ಬರೋಣ.